ಸೊ ಇದ್ರದ್ದು ಇದನ್ನ ವೇಟ್ ಬಂದು ಚೀಕು ಕಾರ್ ಒಳಗ ಕುಂಡ್ರದಿರ್ತೈತಿ ಎದ್ ನಿಂದ್ರದಲ್ಲ. ಚೀಕು ಈಗ ಸದ್ಯ ಇಷ್ಟು ಕೆಲಸ ಮಾಡ್ತಾನ ಇಲ್ಲ ಇಷ್ಟು ನೋಡ್ರಿ ಈಗ ಜಸ್ಟ್ ಅದನ್ನ ಜಾಯಿಂಟ್ ಮಾಡಿ ಕೊಟ್ಟಿದ್ನಿ ಮತ್ ಕಿತ್ತಿದ. ಲಿಟ್ರಲಿ ಈಗ ಒಂದು ವಸ್ತು ನಮಗ್ ಜಾಗೆ ಮೇಲೆ ಉಳಿವಲು, ಒಂದು ವಸ್ತು ನಮಗ್ ಸಿಗವಲು. ಈಗ ನೋಡ್ರಿ ಹೆಂಗ್ ಮಾಡತ್ತಾನ. ಈಗ ನೋಡ್ರಿ ನನ್ನ ಕೈಯಂದ್ ಜಿಗುದ್ ಹೊಂಟಾನ ಕೂದ್ಲ ನೋಡ್ರಿ ನಾನು ಹೆಂಗ್ ಮಾಡ್ಯಾನ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಮಹಾಬಳೇಶ್ವರದಿಂದ ಬಂದ ಮೇಲೆ ಫೈನಲಿ ಇವತ್ತು ವ್ಲಾಗ್ ಅನ್ನ ಶುರು ಮಾಡಕತ್ತೀನಿ. ಸೊ ಆಕ್ಚುಲಿ ಬಂದ್ಕೊಳ್ಳೋಣ ವ್ಲಾಗ್ ಶುರು ಮಾಡ್ಕೋಬೇಕಂತ ನಾನೆಲ್ಲ ಪ್ಲಾನ್ ಮಾಡಿದ್ನಿ. ಬಟ್ 4-5 ದಿನ ಹೋಗಿದ್ವಲ್ಲ, ಸೊ ಬರೋ ತನಕ 4-5 ದಿನ ಮನಿ ಬಿಟ್ಟು ಹೋದ ಮೇಲೆ ಸ್ವಲ್ಪ ಬಂದ್ಮೇಲೆ ಮನಿದೆಲ್ಲ ಕ್ಲೀನಿಂಗ್, ನಮ್ಮೂ ಎಲ್ಲ ಬ್ಯಾಗ್ ಅನ್ಪ್ಯಾಕಿಂಗ್, ಆಮೇಲೆ ಯಾವ್ಯಾವ ಬಟ್ಟೆ ವಾಶ್ ಮಾಡೋದಿತ್ತು ಅವನ್ನೆಲ್ಲ ಬಟ್ಟೆ ವಾಶ್ ಮಾಡಕ್ಕೆ ಹಾಕೋದು, ಮತ್ತೊಂದು ಮಡಿಚಿಡೋದು, ಈ ರೀತಿ ಎಲ್ಲ ಮತ್ತೆ ನಾರ್ಮಲ್ ರುಟೀನ್ಗೆ ಬರಕ್ಕೆ ಮತ್ತೊಂದು 2-3 ದಿನ ಹೋಯ್ತು. ಸೊ ಹಿಂಗಾಗಿ ವ್ಲಾಗ್ ಶುರು ಮಾಡೋಕ್ಕಾಗಲೇ ಇಲ್ಲ. ಸೊ ಈಗ ಲೈಫ್ ವಾಪಸ್ ಮತ್ತು ಬ್ಯಾಕ್ ಟು ರುಟೀನ್ ಅಂತ ಹೇಳ್ಬೋದು. ಈವನ್ ಸಾನ್ವಿನ್ ಸ್ಕೂಲು ಸ್ಟಾರ್ಟ್ ಆಗೈತಿ, ಸ್ಕೂಲಿಗೂ ಹೋಗ್ಯಾಳಕ್ಕಿ. ಸೊ ಹಿಂಗಾಗಿ ಇವತ್ತಿಂದ ವ್ಲಾಗ್ ಶುರು ಮಾಡಕತ್ತೀನಿ. ಸೊ ಭಾಳಷ್ಟು ಜನ ಕಾಯಕತ್ತಿದ್ರಿ, ಭಾಳಷ್ಟು ಜನ ಕಾಮೆಂಟ್ಸು ಮಾಡಕತ್ತಿದ್ರಿ, ಅಕ್ಕ ಯಾಕೆ ನೀವು ವ್ಲಾಗ್ಸ್ ಹಾಕಕತ್ತಿಲ್ಲ ಅಂತ. ನಾವೆಲ್ಲರೂ ಆರಾಮದೀವಿ, ನಂಗೆ ಭಾಳ ಚಲೋ ಅನಿಸ್ತೈತಿ. ಯಾಕಂದ್ರೆ ವ್ಲಾಗ್ ಹಾಕ್ಲಿಲ್ಲ ಅಂದ್ರೆ ಭಾಳಷ್ಟು ಜನ ಕೇಳ್ತಾರಲ್ಲ, ಸೊ ಅವಾಗೊಂದು ಅಂದರೆ ಎಷ್ಟು ಜನರಿಗೆ ನಮ್ದೊಂದು ಕೇರ್ ಐತಲ್ಲಪ್ಪ ಅಂತ ಒಂದು ಫೀಲ್ ಆಗ್ತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಪೇಷನ್ಸ್ ಇಟ್ಕೊಂಡು ಕಾದಿದ್ದಕ್ಕೆ. ಮತ್ತು ಇದೇ ರೀತಿ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ನಾನು ಆದಷ್ಟು ಜಾಸ್ತಿ ಟ್ರೈ ಮಾಡ್ತೀನಿ, ಬಟ್ ಒಮ್ಮೊಮ್ಮೆ ಹಿಂಗೆಲ್ಲ ಕೆಲಸ ಇರೋದ್ರಿಂದ ಒಮ್ಮೆ ವ್ಲಾಗ್ ಮಾಡೋಕೆ ಆಗಂಗಿಲ್ಲ. ಬಟ್ ನಂಗೆ ಗೊತ್ತೈತಿ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ. ನೋಡ್ರಿ ಇವತ್ತು ನಮ್ಮ ಚಿಕ್ಕನ್ ಮಸ್ತ್ ಮಧ್ಯಾಹ್ನ ಮಲ್ಗಿಸ್ಬೇಕು ಜಲ್ದಿ ಅಂದ್ರೆ ಹೆಂಗೆ ಉಳ್ಳಾಡಕತ್ತಾನೋ. ಹಾಂ, ಮಲ್ಕೊಳಂಗಿಲ್ಲ ನಡಿ ಬಾ ಅಂತ ಹೊರಗೆ ನಡಿ ಹೋಗೋಣ ಹೊಲಗೆ ಹೋಗೋಣ. ಸ್ವಲ್ಪ ಜನ ಆ್ಯಕ್ಚುಲಿ ಚಿಕ್ಕಂದು ರುಟೀನ್ ತೋರಿಸ್ರಿ ಹೆಂಗೈತಿ ಏನೈತಿ ಅಂತ ಅಂತಾರು. ಖರೆ ಹೇಳೋದಾದ್ರೆ ನಮ್ಮ ಚಿಕ್ಕಂದೇನು ರುಟೀನ ಇಲ್ಲ. ಈಗ ನೋಡ್ರಿ ಮಧ್ಯಾಹ್ನ ಇಷ್ಟು ದಿನ ಎಷ್ಟು ಚೆನ್ನಾಗಿ ಮಕ್ಕೋತಿದ್ದ, ಈಗ ನೋಡ್ರಿ ಹೆಂಗೆ ಮಾಡತ್ತಾನ. ಈಗ ನೋಡ್ರಿ ನನ್ನ ಕೈಯಂದ್ ಜಿಗುದ್ ಹೊಂಟಾನ ಕೂದ್ಲ ನೋಡ್ರಿ ನಾನು ಹೆಂಗೆ ಮಾಡ್ಯಾನ. ಯಾರು ಮಕ್ಕೋವಾರವ್ರ ನೋಡ್ರಿ ಹೆಂಗೆ ನಗತಾನ. ಯಾರು ಮಕ್ಕೋವಾರವ್ರ ಬಿದ್ದಿ ಓ ಚಿನ್ಯಾ ಗುಂಡ್ಯಾ ಮಕ್ಕೊಡ್ರೆ ಏನಾಗ್ತೈತಿ ನಿಂಗ? ಏನಾಗ್ತೈತಿ? ಬೇಬೀಸ ಎಷ್ಟಾಗ್ತೈತೆ ಅಷ್ಟು ಮಲ್ಕೋಬೇಕಾ? ನಿದ್ದಿನ ಆಹಾರ ಹೋಗೈತಿ ನಿಂದಲ್ಲ, ಒಟ್ಟು ನಿದ್ದಿಷ್ಟು ಕಡಿಮೆ ಆಗೈತಿ. ಏನು ಹೇಳೇನ ಹೌದಿಲ್ಲ? ಬರೀ ಅಕ್ಕ ಬರೋಣ ದನಿಗೆ ಹಾಕೋದು, ಓಡಾಡೋದು, ಜಿಗ್ದಾಡೋದು. ಮಮ್ಮಗೆ ಒಂದು ಕೆಲಸ ಮಾಡಿಸ್ಕೊಡು ಅಲ್ಲಿ. ಯಪ್ಪ ಸಾನ್ವಿ ಸ್ಕೂಲ್ದಿಂದ ಬಂದು ಕಿಚನ್ಗೆ ಬಂದೀನಿ. ಆಕೆಗೆ ಏನಾದರೂ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಯಾಕಂದ್ರೆ ಸಾನು ಸ್ಕೂಲ್ದಿಂದ ಬರೋ ತನಕ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗ್ಬಿಟ್ಟಿರ್ತೈತಿ ಮತ್ತು ಫುಲ್ ಹಸದ್ ಬಂದಿರ್ತಾಳು. ಸೊ ಹಿಂಗಾಗಿ ಡೈಲಿ ನಾನು ಏನು ಮಾಡ್ತೀನಿ, ಆಕೆಗೆ ಏನಾದರೂ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ. ಸ್ಕೂಲ್ದಿಂದ ಬಂದು ಕೂಡ ಆಕೆಗೆ ಫುಲ್ ಹೊಟ್ಟೆ ಹಸ್ತಿರ್ತೈತಲ್ಲ, ಏನಾದರೂ ತಿನ್ಲಂದ್ರೆ ಆರಾಮಾಗಿ ಆಟ ಆಡ್ಕೊತ್ಕೊಂಡಿರ್ತಾಳು. ಸೊ ಒಮ್ಮೆ ಏನು ಮಾಡ್ತೀನಿ ಅಂದ್ರೆ ಆಕೆ ಸ್ಕೂಲ್ ಒಳಗೆ ಬರೋಕ್ಕಿಂತ ಮೊದ್ಲನ ನಾನು ರೆಡಿ ಇಟ್ಕೊಂಡಿರ್ತೀನಿ. ಬಂದ್ಮೇಲೆ ಆಕೆಗೆ ತಿನ್ನಕ್ಕೆ ಕೊಟ್ಬಿಡ್ತೀನಿ. ಒಮ್ಮೊಮ್ಮೆ ಏನು ಮಾಡ್ತೀನಿ ಅಂದ್ರೆ ಆಕೆ ಮೂಡ್ ಪ್ರಕಾರ ಏನೈತಿ ಅದನ್ನ ಕೇಳೇನ ಮಾಡಿಕೊಡ್ತೀನಿ. ಸೊ ಇವತ್ತೇನು ಮಾಡೋನು, ಸಾನುಗನ ಕೇಳೋನು ಆಕೆಗೆ ಏನು ಬೇಕು ಅಂತ. ಸಾನು ನಾಯಿನ ಕೇಳೋಕ್ಕಿಂತ ಪೈಲ ಆನ್ಸರ್ ರೆಡಿ, ನೂಡಲ್ಸ್. ಸೊ ನೋಡ್ರಿಪ್ಪ, ಎಕ್ಸ್ಪೆಕ್ಟೆಡ್ ಆನ್ಸರ್ ನಂಗೆ ಗೊತ್ತಿತ್ತು ಆಲ್ರೆಡಿ. ಏನಂತ ಎಲ್ಲ ಮದರ್ಸ್ ಗೊತ್ತಿರ್ತೈತೆ ಮಕ್ಳು ಏನು ಬೇಡ್ತಾರಂತ. ಯಾಕಂದ್ರೆ ಎಲ್ಲ ಮಕ್ಳಿಗೆ ನೀವು ಏನು ಬೇಕಾದ್ರೆ ಯಾವ ಮಕ್ಕಳಿಗೂ ಕೇಳ್ರಿ, ನಿಂಗೆ ಏನು ಬೇಕು ಅಂದ್ರೆ ನೂಡಲ್ಸ್ ಅಂತಾನೆ ಹೇಳ್ತಾರು. ಅಷ್ಟವ್ರಿಗೆ ನೂಡಲ್ಸ್ ಅಂದ್ರೆ ಪ್ರೀತಿ. ಅಷ್ಟೇನು ಗೊತ್ತಿಲ್ಲ ಅದ್ರ ಮೇಲೆ ಅಷ್ಟೊಂದೇನು ಜೀವ ಇಟ್ಕೊಂಡಿರ್ತಾರೋ. ಸೊ ಬಟ್ ಏನಾಗ್ತೈತಿ ಅಂದ್ರೆ ನಮಗೆ ಎಲ್ಲ ಮದರ್ಸ್ಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ನಮ್ಗೆ ಮಕ್ಕಳ ಹೆಲ್ತ್ ಬಗ್ಗೆನೂ ಚಿಂತೆ ಇರ್ತೈತಲ್ಲ. ಯಾಕಂದ್ರೆ ಕಾನ್ಸ್ಟೆಂಟ್ಲಿ ಮೈದಾ ಇಂಟೆಕ್ ತಗೊಳ್ದು ಚಲೋ ಅಲ್ಲ. ಆಮೇಲೆ ಸುಮ್ಮನೆ ಏನಾಗ್ತೈತಿ ಅದು ಗಂಟ್ಲಿಗೆಲ್ಲ ಅಂಟ್ಕೊಳ್ದು, ಮಕ್ಕಳಿಗೆ ಆರಾಮ್ ತಪ್ಪೋದು. ಆಮೇಲೆ ಇವೇನೆಲ್ಲ ಅನ್ಹೆಲ್ದಿ ಫುಡ್ಸ್ ಇರ್ತಾವು. ಈ ಫುಡ್ ಹ್ಯಾಬಿಟ್ಸ್ ಬಿದ್ದು ಅಂದ್ರೆ ಲಾಂಗ್ ಟರ್ಮ್ ಒಳಗೆ ಅವರ ಬಾಡಿ ಮೇಲೆ ಮತ್ತು ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಬೀಳ್ತೈತಿ. ಹಿಂಗಾಗಿ ನಮ್ದೊಂದು ಚಿಂತೆ ಇರ್ತೈತಿ. ಬಟ್ ಹಂಗಂತ ಮಕ್ಳು ಯಾವಾಗ ನೂಡಲ್ಸ್ ಕೇಳ್ತಾರೋ ಅವಾಗ ಪ್ರತಿ ಸಲ ನಾವು ಇಲ್ಲಂತರೂ ಅನ್ನಕ್ಕಾಗಂಗಿಲ್ಲ. ಮತ್ತು ಅಗ್ದಿ ಹೆಲ್ತ್ ವೈಸ್ ಮಕ್ಳಿಗೆ ತಿಳಿಸಿ ಹೇಳೋದನ್ನು ಭಾಳ ಬೇರೆ ಆಗ್ತೈತಿ. ಬಟ್ ಇನ್ನೇನು ಮಾಡೋದಪ್ಪ, ಹಂಗಂತ ನೂಡಲ್ಸ್ ಕೊಡೋದೇ ಇಲ್ಲ ಅಂತನೂ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ವಿತ್ ಸ್ಲರ್ಪ್ ಫಾರ್ಮ್ ಮಿಲೆಟ್ ನೂಡಲ್ಸ್ ನಾವು ಮಕ್ಕಳಿಗೆ ನೂಡಲ್ಸ್ನೂ ಕೊಡ್ಬೋದು ಮತ್ತು ಮಕ್ಕಳ ಹೆಲ್ತ್ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ನಾನೇನು ಮಾಡಕ್ಕಿದ್ದೀನಿ ಅಂದ್ರೆ ಇವತ್ತು ಸಾನುಗೆ ಇವನ್ ನೂಡಲ್ಸ್ ಮಾಡಿ ಕೊಡಕ್ಕಿದ್ದೀನಿ. ಸ್ಲರ್ಪ್ ಫಾರ್ಮ್ ಮಿಲೆಟ್ ನೂಡಲ್ಸ್ ಒಳಗೆ ಆಕ್ಚುಲಿ 2 ಪ್ಯಾಕೆಟ್ಸ್ ಬರ್ತಾವು. ಒಂದು ಗ್ರೀನ್ ಐತಿ, ಒಂದು ಯೆಲ್ಲೋ ಐತಿ. ಸೊ ಯಾವ್ದು ಮಾಡೋದು ಅಂತ ನಾ ಕನ್ಫ್ಯೂಸ್ ಆಗೀನಿ. ಬೆಟರ್ ಯಾರು ತಿನ್ನೋರ್ದಾರು ಅವ್ರಿಗೆ ಕೇಳೋನು. ಸಾನು ಯಾವ್ದು ಬೇಕು ನಿಂಗೆ ಇವತ್ತು?
ಗ್ರೀನ್ ಸಾನುಗೂ ತಿಳಿಬೇಕು, ಎರಡೂ ಬೇಕಾಗಿ ಹೌದಿಲ್ಲ. ಬಟ್ ಇವತ್ತು ಗ್ರೀನ್ ಮಾಡೋಣ, ಆಮೇಲೆ ನಾಳೆ ಎಲ್ಲೋ ಮಾಡೋಣ. ಸೊ ಚಲೋ ಬರ್ರಿ ನೂಡಲ್ಸ್ ರೆಡಿ ಮಾಡೋಣ, ಎಲ್ಲರೂ ಕುಡಿದು ತಿನ್ನೋನು. ಸ್ಲರ್ಪ್ ಫಾರ್ಮ್ ಮಿಲೆಟ್ ನೂಡಲ್ಸ್ ಹೆಲ್ದಿ ಅದಾವು, ಯಾಕಂದ್ರೆ ಇದ್ರೊಳಗೆ ಮೈದಾ ಇಲ್ಲ. ನ್ಯೂಟ್ರಿಷಿಯಸ್ ಫಾಕ್ಸ್ಟೈಲ್ ಮತ್ತು ಲಿಟಲ್ ಮಿಲೆಟ್ದಿಂದ ಇದನ್ನ ರೆಡಿ ಮಾಡ್ಯಾರು. ಫಾಕ್ಸ್ಟೈಲ್ ಮಿಲೆಟ್ ಇದು ರಿಚ್ ಸೋರ್ಸ್ ಆಫ್ ವಿಟಮಿನ್ ಎ ಐತಿ ಮತ್ತು ಲಿಟಲ್ ಮಿಲೆಟ್ ಇದು ರಿಚ್ ಸೋರ್ಸ್ ಆಫ್ ಫಾಸ್ಫರಸ್ ಐತಿ. ಈ ನೂಡಲ್ಸ್ ಫ್ರೈಡ್ ಇಲ್ಲ, ಇವು ಸನ್ ಡ್ರೈಡ್ ಅಥವಾ ಬೇಕ್ಡ್ ಅದಾವು. ಹಿಂಗಾಗಿ ಇದ್ರೊಳಗ ಆಯಿಲ್ ಇಲ್ಲ, 0 ಟ್ರಾನ್ಸ್ ಫ್ಯಾಟ್ಸ್ ಮತ್ತು 0 ಪ್ರಿಸರ್ವೇಟಿವ್ಸ್ ಅದಾವು. ನೂಡಲ್ಸ್ ಬಾಯ್ಲ್ ಆಗಿ ರೆಡಿ ಆಗ್ಯಾವು, ಹಿಂಗನ ಮಸ್ತ್ ಕಾಣಾಗತ್ತಾವು. ಪ್ಲೇನ್ ತಿನ್ಬೇಕನ್ಸಾಕತೈತಿ. ಇನ್ನು ಒಗ್ಗರಣೆ ಹಾಕ್ಮೇಲಂತೂ ಬಾರಿ ಸೂಪರ್ ಟೇಸ್ಟಿ ಆಗ್ತಾವು. ಸೊ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಹ್ಯಾಕ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಇದು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡೇನಿ. ಇದೇನು ಇದ ಬೇಕು ಇದ ವೆಜಿಟೇಬಲ್ ಬೇಕು ಅಂತ ಏನು ಹಿಂಗಿದನಿಲ್ಲ, ಕಂಪಲ್ಷನ್ ಇಲ್ಲ. ನಿಮಗೆ ಹೆಂಗ್ ಲೈಕ್ ಆಗ್ತೈತಿ, ನಿಮ್ಗೆ ಹೆಂಗ್ ಟೇಸ್ಟ್ ಲೈಕ್ ಆಗ್ತೈತಿ, ಹಂಗ್ ಕಡಿಮೆ ಜಾಸ್ತಿ ವೆಜಿಟೇಬಲ್ಸ್ ನೀವು ಮಾಡ್ಕೋಬಹುದು. ಸೊ ಬರ್ರಿ ಈಗ ಒಗ್ಗರಣೆ ಹಾಕಿದ್ದೀನಿ. ನಮ್ ಸಾನುಗ ಒಗ್ಗರಣೆ ಹಾಕೋತನ ವೇಟ್ ಮಾಡಕ್ ಆಗತ್ತೆ, ಯಾವಾಗ ನೂಡಲ್ಸ್ ರೆಡಿ ಆಗ್ತಾವ ಅಂತ ಹೇಳಿ ಕಿಚನ್ ಕಟ್ಟಿ ಮೇಲೆ ಕೂತ್ಬಿಟ್ಟಾಳು, ಸ್ಟೂಲ್ ಇಟ್ಕೊಂಡು ರೆಡಿ ಒಳಗದಾಳು. ಸೊ ಕಡಾಯಿ ಇಟ್ಟಿನಿ, ಬರ್ರಿ ಒಗ್ಗರಣೆ ಹಾಕೋಣ. ನೂಡಲ್ಸ್ ತಿನ್ನಕ್ಕೆ ಇಷ್ಟ ಎಕ್ಸೈಟೆಡ್ ಆಗ್ಯಾಳು. ನಾ ಮಾಡ್ತೀನಿ ನಂಗೆ ಮಾಡ್ಸೇ ಕೊಡೋಳ. ಆತು, ಅಡ್ಗೆ ಎಲ್ಲ ಜಲ್ದಿ ಕಲಿತಾಳ ಆಮೇಲೆ. ಹೌದಿಲ್ಲ ಸಾನು? ಸೇರ್ತೈತಿ ಕುಕಿಂಗ್ ಮಾಡಕ್ಕ. ಮಮ್ಮಿ ಮಿರಸ್ ಕೋದ್ಲ ನೀ ನಂಗೆ ಅಡ್ಗೆ ಮಾಡ್ಕೊಡ್ತಿಲ್ಲ? ಕಿಚನ್ ಸೆಟ್ ಕೊಡಿಸ್ಬೇಕು ನೀವು. ಇದು ಮತ್ ಮನ್ಯಾಗ ಏನೈತಿದೆ ಇದ್ರಲ್ಲೇನ ಮಾಡೋದ? ಕಿಚನ್ ಸೆಟ್ ಕಲಿತಿಲ್ಲ. ಅಟ್ಟೊಂದು ಕಿಚನ್ ಸೆಟ್ ಅದ್ರಲ್ಲೇ ಪಪ್ಪ ಕರೆ ಅಡ್ಗೆ ಹೆಂಗ ಆಗ್ಬೇಕದ. ಈವನ್ ಈ ಸ್ಪೈಸ್ ಮಿಕ್ಸ್ ಒಳಗೂ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಾವು, ಯಾವುದು ರಿಫೈನ್ಡ್ ಶುಗರ್ ಇದ್ರೊಳಗೆ ಇಲ್ಲ. ಎಲ್ಲರ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದು ಸ್ಲರ್ಪ್ ಫಾರ್ಮ್ ಬ್ರ್ಯಾಂಡ್ ಅನ್ನ ಇಬ್ರು ಮದರ್ಸ್ ರೆಡಿ ಮಾಡ್ಯಾರು. ಹಿಂಗಾಗಿ ಮಕ್ಕಳಿಗೆ ಅವರು ಯಮ್ಮಿ, ಹೆಲ್ದಿ ಮತ್ತು ನ್ಯಾಚುರಲ್ ಫುಡ್ ಕೊಡೋದನ್ನ ಅವ್ರದ್ದು ಏಮ್ ಐತಿ. ಹಿಂಗಾಗಿ ನಮಗೂ ಏನು ಟೆನ್ಷನ್ ಆಗಂಗಿಲ್ಲ. ಇದ್ರೊಳಗೆ ಮೈದಾ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಟ್ರಾನ್ಸ್ಫ್ಯಾಟ್ಸ್ ಇಲ್ಲ, 0 ಜಂಕ್, ಆಮೇಲೆ ಆರ್ಟಿಫಿಷಿಯಲ್ ಕಲರ್ಸ್ ಆಫ್ ಫ್ಲೇವರ್ಸ್ ಇಲ್ಲ. ಹಿಂಗಾಗಿ ಮಕ್ಕಳಿಗೆ ನೂಡಲ್ಸ್ ತಿನ್ನೋ ಆಸೆ ಐತಲ್ಲ ಅದೂ ಕಂಪ್ಲೀಟ್ ಆಗ್ತೈತಿ. ಮತ್ತು ನಮ್ಗೆ ಹೆಲ್ದಿ ಫುಡ್ ಕೊಡೋದಿರ್ತೈತಿ, ಅದೂ ನಮ್ಮ ಆಸೆನೂ ಕಂಪ್ಲೀಟ್ ಆಗ್ತೈತಿ. ಮಸ್ತ್ ನೂಡಲ್ಸ್ ರೆಡಿ ಆಗ್ಯಾವು, ಯಮ್ಮಿ ಯಮ್ಮಿ ಕಾಣಕತ್ತಾವು. ಸೊ ಬರ್ರಿ ಸರ್ವ್ ಮಾಡ್ತೇನೆ. ವಾವ್ ವಾವ್, ಜಸ್ಟ್ ಲೈಕ್ ಅ ವಾವ್. ಇನ್ನ ಸಾನುನ ತಿನ್ನೋದೈತಿ, ನೀ ತಿನ್ನನ ಹೇಳಕ್ಕಿಂತ ಹೆಂಗ ಆಗ್ಯಾವ ಅಂತ. ಜಸ್ಟ್ ಲೈಕ್ ಅ ವಾವ್. ಸಾನುಗಂತ್ರು ನೂಡಲ್ಸ್ ಹಾಕೊಟ್ನಿ, ಇಷ್ಟ ಎಮ್ಮೆ ಆಗ್ಯಾವಲ್ಲ. ಸಾನು ಜೊತೆ ನನಗೂ ಮನಸ್ಸು ತಾಳ್ಲಿಲ್ಲ, ಹಿಂಗಾಗಿ ನಾನು ನೂಡಲ್ಸ್ ಹಾಕೊಂಡು ತಿನ್ನಾಕತ್ತೇನೆ. ಹೆಂಗಾಗ್ಯಾವ ಸಾನು? ಬೈಟ ಮಾಡಿಲ್ಲ. ತಿನ್ನರ ತಿನ್ ಪೂರಾ ಚಂದಿಗೆ ತಿನ್ನ. ಸೊ ಮಕ್ಕಳು ಯಾವಾಗಲೂ ನೂಡಲ್ಸ್ ಕೇಳ್ತಾರು, ಹಿಂಗಾಗಿ ಮಕ್ಕಳಿಗಾಗಿ ಹೆಲ್ದಿ ಬೆಸ್ಟ್ ಫುಡ್ ಅಂತ ಹೇಳ್ತೀನಿ. ಸೊ ನೀವು ಒಂದ್ಸರ್ತಿ ಟ್ರೈ ಮಾಡ್ರಿ, ನಿಮ್ಮ ಮಕ್ಕಳಿಗೂ ಸೇರ್ತೈತಿ ಮತ್ತು ನಿಮಗೂ ಸೇರ್ತೈತಿ. ನಿಮಗೇನಾದರೂ ಇದು ಸ್ಲರ್ಪ್ ಫಾರ್ಮ್ ಮಿಲೆಟ್ ನೂಡಲ್ಸ್ ತರಿಸೋದಿತ್ತಂದ್ರೆ ಇದು www.slurpfarm.com, ಆಮೇಲೆ ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಮತ್ತು ಫಸ್ಟ್ ಕ್ರೈ ಮೇಲೆ ಅವೈಲೇಬಲ್ ಐತಿ. ಆಮೇಲೆ ನನ್ನ ಕೂಪನ್ ಕೋಡ್ SHREE20 ಅಂತ ಬರ್ತೈತಿ, ಅದನ್ನ ಯೂಸ್ ಮಾಡ್ರಿ. ಬಿಕಾಸ್ ಅದರಿಂದ ಮತ್ತೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಸೊ ಚೆಕ್ ಮಾಡಕ್ ನಿಮಗೆ ಈಸಿ ಆಗ್ಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ. ಒಂದ್ಸರ್ತಿ ಚೆಕ್ ಮಾಡ್ರಿ, ಮತ್ತೊಂದ್ಸರ್ತಿ ತರಿಸ್ನು ನೋಡ್ರಿ, ಪಕ್ಕ ನಿಮಗೆ ಲೈಕ್ ಆಗ್ತೈತಿ. ಚೀಕು ಕಾರ್ ಒಳಗ ಕುಂಡ್ರುದಿರ್ತೈತಿ, ಎದ್ ನಿಂದ್ರುದಲ್ಲ. ಇದ್ ನೋಡ್ಲಾ ಹೆಂಗ್ ನೋಡ್ರಿದ ಏನ್ ಹೇಳುದು ಈ ಹುಡುಗಗ. ಆದ್ರೆ ಸೀಟ್ ಮೇಲೆ ನಿಂದಿರ್ತಾನು ಮತ್ ಐತೈತೈತೆ ಕುಣಿತಾನ ಅದ್ರ ಮೇಲೆ. ನೋಡ್ರಿದ ಸರೇನರ್ಪ. ಅಲ್ಲೋ ಮುಂದಿಂದ ಇದನ್ನ ಕಿತ್ತಾನು, ಇನ್ ಹಿಂದಿಂದ ಲೈಟ್ ಒಟ್ಟು ಕಿತ್ಬೇಕನ್ನತ್ ಅನ್ಕಂತ. ಆಲ್ರೆಡಿ ನೋಡ್ರಿ ನಮ್ ಚಿಕ್ಕು ಈಗ ತೋರಿಸ್ನಂದ್ರೆ ಇನ್ನಟ ಕಿತ್ತಾನ್ರಿ. ನಾ ತೋರಿಸ್ದಂಗ ಆಗ್ತೈತೆ ಅವಂಗ.
ನಿಮಗೆ ಕಿತ್ತಿ ತೋರ್ಸಂಗಿಲ್ಲ, ಯಾಕಂದ್ರೆ ಮತ್ತೆ ನಾ ತೋರಿಸ್ದಂಗೆ ಆಗ್ತೈತಿ. ಈ ಪಾರ್ಟ್ ಆಲ್ರೆಡಿ ಈಗ ಲೈಟ್ ಎದ್ದು ಬಂದು ಹತ್ತಾನ. ಈಗ ಆಲ್ರೆಡಿ ಹೋಗ್ಬೇಕಾಗೈತೆ ನಾವು ಅಲ್ಲಿ ಶಾಪಿಗೆ ಹೋಗಿ ಅದನ್ನೆಲ್ಲ ಮತ್ತೆ ರಿಪೇರಿ ಮಾಡ್ಕೊಂಡ್ ಬರ್ಬೇಕಾಗೈತಿ. ಇದು ನೋಡ್ರಿ ಇದು ನೋಡ್ರಿ ಕುಂಡ್ರು ಅಂದ್ರೆ ಹಿಂಗ ಯಾದ್ ನಿಂದ್ರುದು, ಇದ್ರ ಮೇಲೆ ಜಿಗ್ದಾಡೋದು. ಇದು ನೋಡ್ರಿ ಮುಂದಿನ ಪಾರ್ಟ್ ಬಿಚ್ಚ ತಳಗ ಹೋಗದಾನ. ಇನ್ನೊಂದ್ರ ಮತ್ತೆ ಬಿಚ್ಚನು ಸೌಮ್ಯ ಆತನು ಹೊರಡ ಕಿತ್ತಿ ನೋಡ್ರಿ ಮತ್ತೆ ಕೊಡತ್ತ. ಕೊಡು ತನಕ ತಂಬಿಲ್ಲ ಮಾತಾಡೋರೆ ಮಾಡಿ ಆಗ್ತಾನ ಗಪ್ಪದನ. ಚಿಕ್ಕು ಈಗ ಸದ್ಯ ಇಷ್ಟು ಕೆಲಸ ಮಾಡತ್ತಾನ, ಇಲ್ಲ ಇಷ್ಟು ನೋಡ್ರಿ ಈಗ ಜಸ್ಟ್ ಅದನ್ನ ಜಾಯಿಂಟ್ ಮಾಡಿ ಕೊಟ್ಟಿದ್ನಿ ಮತ್ತೆ ಕಿತ್ತಿದ. ಇಷ್ಟು ಕೆಲಸ ಮಾಡತ್ತಾನಲ್ಲ, ನಂಗೆ ಲಿಟ್ರಲಿ ಹಿಡಿಯಾಕ ಆಗ್ವಾತು. ಮತ್ತು ನಮ್ಮ ಸಾನ್ವಿ ಕಂಪ್ಲೀಟ್ಲಿ ಅಪೋಸಿಟ್ ಇದ್ಲ, ಹೌದಿಲ್ರಿ ಸಾನು? ಎಷ್ಟು ಅಪೋಸಿಟ್ ಇದ್ಲು ಆಕಿ. ದಿನ ಒಂದು ವಸ್ತು ಎಲ್ಲಿರ್ತಾವ ಅಲ್ಲೇ, ಒಂದಿನ ಒಂದು ವಸ್ತು ಕೈ ಹಚ್ಚಲಿಲ್ಲ, ಬಿಳಿಸ್ಲಿಲ್ಲ, ಉಕ್ಕಸ್ಲಿಲ್ಲ, ಚಲ್ಲಲಿಲ್ಲ, ಮುರಿಲಿಲ್ಲ, ಹರಿಲಿಲ್ಲ. ಹೀಗಾಗಿ ನಮಗೆ ಒಟ್ಟಾದ್ರ ಎಕ್ಸ್ಪೀರಿಯನ್ಸೇ ಇಲ್ಲ, ಅಷ್ಟು ಶಾಂತಿ ಇದ್ಲು. ಮತ್ತಿವ ನಮ್ಮ ಚಿಕ್ಕು ಕಂಪ್ಲೀಟ್ಲಿ ಅಪೋಸಿಟ್. ಲಿಟ್ರಲಿ ಈಗ ಒಂದು ವಸ್ತು ನಮಗೆ ಜಾಗೆ ಮೇಲೆ ಉಳಿವಲು, ಒಂದು ವಸ್ತು ನಮಗೆ ಸಿಗವಲು. ಅವ್ನು ಹಿಡಿದು ಸಾಕಾಗತ್ತೈತಿ, ಹಿಡ್ಯಾಕ ಆಗೋತ್ ಅಂತ ಪರಿ ಕೆಲಸ ಮಾಡ್ಕೊತ ಅಡ್ಡಾಡ್ತಾನು. ಮತ್ತು ಇದನ್ನೆಲ್ಲ ಬಂದಾಗ ರಿಲೇಟಿವ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅಥವಾ ನಮ್ಮ ಯಾರ್ಯಾರು ಪರಿಚಯದವ್ರು ಅದಾರು, ಎಕ್ಸ್ಪೀರಿಯನ್ಸ್ಡ್ ಯಾರ್ಯಾರಿಗೆ ಐತೆ ಆಲ್ರೆಡಿ, ಅವರೆಲ್ಲ ಏನು ಹೇಳ್ತಾರಂದ್ರೆ ಹೆಣ್ಣು ಹುಡುಗಿಯರು ಸಣ್ಣಾಗಿರ್ತಾಗ ಶಾಂತನೇ ಇರ್ತಾರು, ಮತ್ತು ಗಂಡು ಹುಡುಗರು ಫುಲ್ ಹಿಂಗೆ ಹೈಪರ್ ಆ್ಯಕ್ಟಿವ್ ಇರ್ತಾರಂತನೇ ಹೇಳ್ತಾರೋ. ಸೊ ನನಗಂತೂ ಅದ್ರ ಸಣ್ಣಂಗೆ ಎಕ್ಸ್ಪೀರಿಯನ್ಸ್ ಬರತ್ತೈತಿ ಈಗ. ಸೊ ನಿಮ್ದು ಇದ್ರ ಮೇಲೆ ಏನು ಒಪಿನಿಯನ್ ಐತಿ, ಏನು ನಿಮಗೇನು ಅನಿಸ್ತೈತಿ, ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಐತಿ ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಚಿಕ್ಕುಗ. ಸೊ ಚಲೋ ನೂಡಲ್ಸ್ ಅದು ಎಲ್ಲ ತಿನ್ನೋದಾಯ್ತು, ಮಾಡೋದು ಆಯ್ತು. ಈಗ ನಾನು ಚಿಕ್ಕುಗ ಗಂಜಿ ಮಾಡಕತ್ತೀನಿ. ಆಮೇಲೆ ಗಂಜಿ ಮಾಡ್ಕೋತ ಸ್ವಲ್ಪ ಸಾನ್ವಿನ ಟಿಫಿನ್ ಬಾಕ್ಸ್, ಆಮೇಲೆ ಸಾನ್ವಿಗ ಒಂದು ಹೊಸ ಬಾಟಲ್ ತರ್ಸಾರು ವಿನಯವರು. ಇದು ಬಾಟಲ್ ಜಸ್ಟ್ ಆಗಡೆ ಬಂದೈತಿ, ಬಟ್ ಇದನ್ನ ಯೂಸ್ ಮಾಡೋಕ್ಕಿಂತ ಫಸ್ಟ್ ಒಂದ್ಸತಿ ಕ್ಲೀನ್ ವಾಶ್ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನು ವಾಶ್ ಮಾಡಿದ್ರೆ ಆಯ್ತು. ಮತ್ತು ಸಾನು ಟಿಫಿನ್ ಬಾಕ್ಸು ಎಲ್ಲ ತೊಳೆದ್ರೆ ಆಯ್ತು ಅಂತ ಇಟ್ಕೊಂಡಿನಿ. ಆ್ಯಕ್ಚುಲಿ ಆಂಟಿ ಬರ್ತಾರೆ ಬಾಂಡೆ ತಿಕ್ಕಾಕ, ಬಟ್ ಏನಾಗ್ತೈತಿ ಡೈಲಿ ಅಂದ್ರೆ ಅವ್ರ ಆಂಟಿ ಬಂದು ಬಾಂಡೆ ತಿಕ್ಕಿ ಹೋದ್ಮೇಲೆ ಮತ್ತೆ ಸಾನೊಂದು ಸ್ಕೂಲ್ ಬಿಡ್ತೈತಿ. ಹಿಂಗಾಗಿ ಡೈಲಿ ಕಂಪಲ್ಸರಿ ಟಿಫಿನ್ ಬಾಕ್ಸ್ ನಾನ ಎಲ್ಲ ಕ್ಲೀನ್ ಮಾಡ್ಬೇಕಾಗ್ತೈತಿ. ಪಟ 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 ಮುಗಿಸ್ಬೇಕು, ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಲೈಟ್ ಕಾಡಕತ್ತಾವು. ಬರೀ 5 ನಿಮಿಷಕ್ಕೊಮ್ಮೆ ಲೈಟ್ ಹೋಗೋದು ಬರೋದು ನಡೆದೈತಿ. ಸೊ ಹಂಗೆ ಕತ್ಲಾಗ ಬ್ಯಾಟ್ರಿ ಹಚ್ಕೊಂಡು ಕೆಲಸ ಮಾಡತ್ತೀನಿ. ಮತ್ತಿನ್ ಲೈಟ್ ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಇವತ್ತು ಬ್ಲಾಗ್ ಮುಗಿಸೋದಾಗ್ತೈತೆ, ಒಂದು ಲೈಟ್ ಹೋದೋದು ಮತ್ತು ನಾಳೆ ಕಂಟಿನ್ಯೂ ಆಗ್ತೈತೆ, ಅದು ನಮ್ಗೆ ಗೊತ್ತಿಲ್ಲ ರೀ. ಇನ್ವರ್ಟರ್ದು ಏನಾಯ್ತು? ಯಾರು ಬೇರೆದವ್ರು ನೋಡ್ಕೊಳ್ತೀರಿ? ಅವ್ರ ಕೈ ಕೊಟ್ರಿ, ಯಾರ ಮೊದ್ಲು ಹೇಳಿದ್ನಿಲ್ಲ, ಅವ್ರ ಕೈ ಕೊಟ್ರು. ಆಮೇಲೆ ನಾನು ಮರ್ತ್ ಬಿಟ್ನಿ, ನೀನು ಮರ್ತ್ ಬಿಟ್ಟಿ. ನಾ ಮರ್ತಿಲ್ಲ, ನಮ್ಗೆ ಲೈಟ್ ಹೋಗೋಣ ನೆನಪಾಗ್ತೈತಿ. ಲೈಟ್ ಹೋದ್ಕೂ ನೆನಪಾಗತ್ತೆ, ಇನ್ವರ್ಟರ್ ಮತ್ ಲೈಟ್ ಬರ್ತಾವ, ನಮ್ ಕೆಲ್ಸಕ್ಕೆ ಹತ್ತಿ ಬಿಡ್ತೀವಿ. ಸೊ ಆಕ್ಚುಲಿ ಇಲ್ಲಿ ಬಂದ್ಕೊಳ್ಳೇನ ನಾವು ಇನ್ವರ್ಟರ್ ಕುಂಡ್ರಸ್ಕೋಬೇಕು ಅಂತ ಒಬ್ಬರನ್ನ ಕರೆಸಿ ಎಲ್ಲ ಮಾಡಿ ಅದ್ರ ರೊಕ್ಕನೂ ಕೊಟ್ಟಿದ್ವಿ. ಬಟ್ ಯಾಕೋ ಅವರು ಬರಲೇ ಇಲ್ಲ ಸರ್ವಿಸ್ ಕೊಡಾಕ. ಸೊ ಆಮೇಲೆ ಎಷ್ಟು ಸರ್ತಿ ವಿನಯವ್ರು ಅವ್ರಿಗೆ ಫೋನ್ ಹಚ್ಚಿದ್ರು, ಎಷ್ಟು ಸರ್ತಿ ಫಾಲೋ ಅಪ್ ತೊಗೊಂಡ್ರು, ಬಟ್ ಏನಾರ ರೀಸನ್ದಿಂದ ಅವ್ರೇನು ಬರಲೇ ಇಲ್ಲ. ಸೊ ಹಿಂಗಾಗಿ ಅದು ಹಂಗನೂ ಉಳಿದ್ಬಿಟ್ಟೈತಿ. ಈಗ ಏನಾಗ್ತೈತಿ ಅಂದ್ರೆ ನಾರ್ಮಲಿ ಲೈಟ್ ಇದ್ದಾಗ ಅದು ನೆನಪಿರಂಗಿಲ್ಲ, ಬಟ್ ಲೈಟ್ ಹೋದ್ಮೇಲೆ ಮಾತ್ರ ಇನ್ವರ್ಟರ್ ನೆನಪಾಗ್ತೈತಿ. ಆಮೇಲೆ ಇನ್ನೊಂದು ಕಾಮಿಡಿ ನೋಡ್ರಿ, ಬ್ಯಾಕ್ ಸೈಡ್ ಇದು ಆಕ್ಚುಲಿ ಇಂಟೀರಿಯರ್ ಮಾಡಿಸಿದ್ದೆ. ಅದಕ್ಕೆ ಈ ಬಾಕ್ಲ ಅಂದ್ರ ಈ ಸ್ಟೋರ್ ರೂಮ್ ನಂದು ಕಾಣಿಸ್ಬಾರ್ದು, ನಾರ್ಮಲ್ ಈ ರೀತಿ ಯಾವಾಗ್ಲೂ ಪ್ಯಾಕ್ ಇರ್ಬೇಕು, ಚಂದ ಅನಿಸ್ತೈತಿ ನೋಡಕಂತ. ಬಟ್ ನಿಮಗೆ ಮಜಾ ಕರೆ ರಿಯಾಲಿಟಿ ಹೇಳ್ಬೇಕಂದ್ರ ನನಗೆ ಮುಚ್ಚುದ ನೆನಪುಳಂಗಿಲ್ಲ, ಯಾವಾಗ್ಲೂ ಅದು ಓಪನ್ ಇರ್ತೈತಿ. ಎಷ್ಟೋ ಸರ್ತಿ ನಾನು ಅಯ್ಯೋ ಇದನ್ನ ಮಾಡಿಸಿ ಮುಚ್ಚಿಡಾಕ ಒಂದ್ ಲುಕ್ ಕಾಣಿಸ್ಲಿ ಅಂತ, ಬಟ್ ನನಗಂದ್ರೂ ನೆನಪ ಇರಂಗಿಲ್ಲ. ಹೆಚ್ಚೆಲ್ಲ ಬ್ಲಾಗ್ ಒಳಗು ನೀವು ನೋಡಿರ್ಬೋದು, ಇದು ಹಿಂಗ ಓಪನ್ ಇರ್ತೈತಿ ನಂದ. ಹಾ ರೀ, ನಂಗಿದ್ರ ಸ್ಲೈಡ್ ಡೋರ್ ಮುಚ್ಚೋದು ನೆನಪ ಇರಂಗಿಲ್ಲ, ಓಪನ್ ಇಟ್ಬಿಟ್ಟಿರ್ತಾನ. ಹಾ ಆಕ್ಚುಲಿ ಅದ್ ಲುಕ್ ಕಾಣಿಸ್ಲಿ ಅಂತ ಮುಚ್ಚೋದತ್ ಮಾಡ್ಕೊಂಡಿವಿ ಇಲ್ಲ ನಾವ, ಬಟ್ ನಂಗೆ ಅದ್ ಮುಚ್ಚೋದ ನೆನಪಿರಂಗಿಲ್ಲ, ಅದು ಓಪನ್ ಇರ್ತೈತಿ. ಹಾ ಲಾಸ್ಟ್ ಕರೆ ಮುಚ್ಚಬೇಕಲ್ಲ, ನೆನಪ ಇರಂಗಿಲ್ಲ. ಯಾವ್ದೈತಿ? ಗೊತ್ತಿಲ್ಲ. ಮ್ಯಾಥ್ಸ್
ಸ್ಟೆಪ್ ಅಪ್ ಮ್ಯಾಥ್ ಬುಕ್ ತೆಗಿ. ಏ ಫುಲ್ ಚಾಕ್ಲೇಟ್ ಆಗ ಚಮಚೆ ಚಮಚೆ ತಗಿಂದನ. ಚಾಕ್ಲೇಟ್ ನಮ್ಮ ಸಾನ್ವಿದ ರಿವಿಷನ್ ಟೆಸ್ಟ್ ಪೇಪರ್ ಅಂತ ಮಂತ್ಲಿ ಟೆಸ್ಟ್ ಇರ್ತಾವೆ. ಸೊ ನಾಳಿಂದ ಅದ ರಿವಿಷನ್ ಟೆಸ್ಟ್ ಪೇಪರ್ ಸ್ಟಾರ್ಟ್ ಆಗತ್ತವು. ಏನೈತಿ ಅದಲ್ಲ ಮ್ಯಾಥ್ಸ್ ಏನ್ ಮಾಡ್ತಿದ್ದಾದ್ರೆ 3 ಲೈನ್ ಬುಕ್. ಸೊ ಹಿಂಗಾಗಿ ಈಗ ಸಾನೊಂದು ಅಭ್ಯಾಸ ತಗೋಬೇಕು. ಹೋಪ್ಸು ಲೈಟ್ ಹೋಗ್ಬಾರ್ದು. ಏನು ಕೊಟ್ಟಾರಲ್ಲ ಶೀಟ್ ಆಕ್ಟಿವಿಟಿದ ಇಲ್ಲೇ ಸೈನ್ ಕೊಟ್ಟಾರು. ಹಾಂ 34 ಆಗ್ತಾಗತ್ತವ್ರ ಕಂಪ್ಲೀಟ್ ಮಾಡೀನಿ ಆಕ್ಟಿವಿಟಿ. ಮತ್ತೆ ಅಕ್ಕರೆ ಕೊಟ್ಟಾರಲ್ಲ ಇಲ್ಲ ವಾವ್ ಮಸ್ತ್ ಮಾಡಾರಲ್ಲ. ಮತ್ತೆ ಹಿಂಗೆ ವಾವ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ. ವೆರಿ ಗುಡ್. ಕರೆಕ್ಟ್ ಅಲ್ಲ ವೆರಿ ಗುಡ್ ಮಸ್ತ್ ಮಾಡಿ. ಸೊ ಚಲೋ ಈಗ ಸಾನೊಂದು ಮ್ಯಾಥ್ಸದ ರಿವಿಷನ್ ತೊಗೋಬೇಕು ನಾನು. ಸಾನೊಂದು ಅಭ್ಯಾಸ ಆದಮೇಲೆ ಸಿಗೋಣ ಅಂತ. ದಿನ ನಾವು ಈ ಟೇಬಲ್ ಮ್ಯಾಟ್ಸ್ನ ಯೂಸ್ ಮಾಡ್ತಿದ್ವಿ. ಇದೂ ವಿನಯವ್ರನ್ನ ತೊಗೊಂಡು ಬಂದಿದ್ದು. ಬಟ್ ಇದು ಕಾಣಕ್ಕೆ ಭಾಳ ಮಸ್ತ್ ಅನಿಸ್ತಂತ ತೊಗೊಂಡಿದ್ರು. ಬಟ್ ಇದ್ರ ಪ್ರಾಬ್ಲಮ್ ಅಂತ ಇಲ್ಲ, ಚಲೋನ ಐತಿ. ಬಟ್ ಒಂದು ಡ್ರಾಬ್ಯಾಕ್ ನಮ್ಗೆ ಏನಾಗತ್ತೈತೆ ಅಂದ್ರೆ ಇದು ಮನ್ಯಾಗ ಸಣ್ಣ ಮಕ್ಳಿದ್ರೆ ಅಷ್ಟು ಯೂಸ್ ಇಲ್ಲ. ಯಾಕಂದ್ರೆ ನಮ್ಮ ಸಾನು ಏನು ಮಾಡ್ತಾಳಂದ್ರೆ ಊಟ ಮಾಡೋ ಮುಂದೆ ಇದ್ರ ಮೇಲೆ ಭರ್ಪೂರ ಎಲ್ಲ ಬೆಳೆಸಿರ್ತಾಳು. ಸೊ ಇದು ಫ್ಯಾಬ್ರಿಕ್ದೈತೆ ಅಂದ್ರೆ ಬಟ್ಟಿದೈತಿ. ಹಿಂಗಾಗಿ ಏನಾಗತ್ತೈತೆ ಅಂದ್ರೆ ಅದು ಅನ್ನದ ಕಲಿ ಬ್ಯಾಳಿ ಎಲ್ಲ ಇದಕ್ಕೆ ಅಂಟ್ಕೊಂಡು ಕೂತು ಬಿಡ್ತೈತಿ. ಸೊ ಅದು ಕಲಿ ಆಗಿಂದಾಗ ಹೋಗಂಗಿಲ್ಲ. ಮತ್ತು ಇನ್ ಕೇಸ್ ನಾವು ಆಗಿಂದಾಗ ಅದು ಅನ್ನ ಅದು ತೆಗಿಲಿಲ್ಲ ಅಂದ್ರೆ ಅದು ಡ್ರೈ ಆಗೋಣ ಅಂತೂ ತೀರಾ ಅಂಟ್ಕೊಂಡ್ಕೊಂಡಿರ್ತೈತಿ. ಸೊ ಅದರಿಂದ ಗಿರಿಬ್ ಆಗೋದು ಭಾಳ ಪ್ರಾಬ್ಲಮ್ ಆಗತ್ತಿತ್ತು. ಮತ್ತು ಹೊಲಸು ಕಾಣತಿತ್ತು. ಎಷ್ಟು ಸ್ವಚ್ಛ ಇಟ್ರು ಒಂಥರ ಹೊಲಸು ಕಾಣತಿತ್ತು. ಹಿಂಗಾಗಿ ನಾನು ಬೇರೆ ಮ್ಯಾಟ್ಸ್ ತರಿಸ್ರಿ ಮೇಂಟೆನೆನ್ಸ್ ಈಸಿ ಇರಬೇಕು ಅಂತ ಹೇಳಿದ್ನಿ. ಹಿಂಗಾಗಿ ಒಂದು ಯಾವುದೋ ತರ್ಸಾರು. ಈಗ ಜಸ್ಟ್ PVC ಮ್ಯಾಟ್ ಅದ. PVC ನ ಪ್ಲಾಸ್ಟಿಕ್ದ ಹೇಳಿದ್ನಲ್ಲ. ಮತ್ತು PVC ಅಂದ್ರೆ ಪ್ಲಾಸ್ಟಿಕ್. ಅದ್ರ ಹೋಲ್ ಆಮೇಲೆ ಹೋಗ್ತತನ್. ಓ ಚಂದ ಇತ್ತಲ್ಲ ಡಿಸೈನ್. ಸರ್ ಪ್ಲೀಸ್ ಸಾನು ಇನ್ನು ಎಷ್ಟು ಬೇಕಾದಷ್ಟು ಬಿಳಿಸ್ರು ಪಟ್ಟ ತೊಳೆದ್ರೆ ಮುಗಿದು ಹೋಯ್ತ. ಸಾನು ದಿನ ಬಿಡಿಸ್ಬೇಡ ಅಂತೇಳಿ ಬೆನ್ನ ಹತ್ತಿ ಸಾಕಾಗಿತ್ತು. ಇವು ಕಲರ್ ಚಂದ ಅದಾವ ನೋಡ್ರಿ. ಹೌದಾ ಲೈಟ್ ಕಲರ್ ತಗೊಂಡಿನಿ. ಹಾ ಅಂದ್ರೆ ವೈಟಿಗೆ ಮ್ಯಾಚ್ ಆಗತ್ತೈತಿ. ಚಂದ ಅನ್ಸತೈತಿ. ಗ್ರೇ ಎಷ್ಟು 4 ಅಲ್ಲ 4 ಸೆಟ್ ಆಫ್ ಪೀಸ್. ನೋಡು ಆಯ್ತು ನೋಡ್ರಪ್ಪ. ನನ್ನ ಕೆಲಸ ಈಸಿ ಆಯ್ತು ನನಗಂತರೂ. ಹೊಲಸು ಡಿಮ್ ಬೀಳಂಗಿಲ್ಲ. ಅದು ಅರ್ವಿದಿತ್ಲ ಬಟ್ಟೆ ಅದ ಡಲ್ ಬೀಳಾತಿತ್ತು. ಅದು ವಾಶ್ ಮಾಡು ಅದು ಕಲರ್ ಡಲ್ ಆಗತ್ತಿತ್ತು ಅದ್ರದ. ಇವ ಡೈಲಿ ಯೂಸ್ ಮಾಡೋನು, ಅವ ಯಾವಾಗಾರ ಯೂಸ್ ಮಾಡೋನು. ನಡು ಇವು ಯಾಕೆ ಹಾಕಿದಾಗ ವಾಶ್ ಮಾಡಿ ಹಾಕಿದಾಗ ಅವು ಯೂಸ್ ಮಾಡೋನು. ಡನ್ ಜಮಲ ಕುಡು ಜಮಲ ಕುಡು. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ನಿನ್ನೆ ಲೈಟ್ ಭಾಳ ಕೆಟ್ಟ ಕಾಡಕತ್ತಿದ್ದು. ಮತ್ತು ನನಗೂ ಎಲ್ಲ ಅಡುಗೆ ಅದು ಮಾಡೋದಿತ್ತು. ಹಿಂಗಾಗಿ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಾಗಲಿಲ್ಲ. ಹಿಂಗಾಗಿ ಇವತ್ತು ವ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಅದು ಎಲ್ಲ ಆಗೈತಿ. ಪೂಜೆನೂ ಎಲ್ಲ ಮಾಡೀನಿ. ಸೊ ಪೂಜೆದೇನೈತಲ್ಲ ಒಂದು ಸ್ವಲ್ಪ ದೇವರ ಅರೇಂಜ್ಮೆಂಟ್ ಏನೈತಿ ಅದನ್ನು ಚೇಂಜ್ ಮಾಡೀನಿ. ಯಾಕಂದ್ರೆ ಮೊನ್ನೆ ಅಲ್ಲ ಚಿಕ್ಕನ್ ಬರ್ತಡೇ ನಾವು ಸೆಲೆಬ್ರೇಟ್ ಮಾಡಿದ್ವಲ್ಲ, ಅವಾಗ ಸೊಲ್ಲಾಪುರದಿಂದ ಏನು ಅವ್ವ ಮತ್ತು ಮಾಮಿ ಅದು ಬಂದಿದ್ರು. ಅವರು ಇದು ದೇವಿ ಮೂರ್ತಿ ನಾನು ಮೊದಲು ಸೆಂಟ್ರಕ್ಕೆ ಇಡ್ತಿದ್ನಲ್ಲ, ಸೊ ಈ ಕಡೆ ಸೈಡ್ ಇಡು ಅಂತ ಹೇಳಿದರು. ಬಲಕ್ಕೆ ಹೆಣ್ಣು ದೇವರು, ಆಮೇಲೆ ಎಡಕ್ಕೆ ಗಂಡು ದೇವರು. ಐ ಥಿಂಕ್ ಸೊ, ನಾ ಕರೆಕ್ಟ್ ಹೇಳತ್ತೇನೆ. ಹಿಂಗೆ ಅರೇಂಜ್ಮೆಂಟ್ ಇರಬೇಕು ಅಂತ ಹೇಳಿ ಹೋಗ್ಯಾರು. ಸೊ ಅದ್ರ ಪ್ರಕಾರ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಚೇಂಜ್ ಮಾಡೀನಿ. ಆಮೇಲೆ ಎಲ್ಲ ಸ್ವಲ್ಪ ಖಾಲಿ ಅನ್ಸಕತ್ತಲ್ಲ. ಯಾಕಂದ್ರೆ ನಾನು ಇಷ್ಟು ದಿನ ಏನದು ಎಲ್ಲ ಫ್ಲವರ್ ಡೆಕೋರೇಷನ್ ಅದು ಮಾಡಿದ್ನಿ, ಅವನ್ನೆಲ್ಲ ತೊಳೆದೀನಿ. ಸೊ ಎಲ್ಲ ಬಿಸಿಲಾಗ ಒಂದು ಸ್ವಲ್ಪ ಒಣಗಿಸಕ್ಕೆ ಇಟ್ಟೀನಿ. ಹಿಂಗಾಗಿ ದೇವ್ರ ಮನೆ ಸ್ವಲ್ಪ ಖಾಲಿ ಅನ್ಸಕತ್ತೈತಿ. ಹೂವಿನ ಡೆಕೋರೇಷನ್ ಇದ್ರೆ ಅದೊಂದು ಲುಕ್ಕನ ಬೇರೆ. ಸೊ ನೋಡೋಣ, ಅದೆಲ್ಲ ಒಣಗಾನ ಮತ್ತೆ ತಂದೆಲ್ಲ ಡೆಕೋರೇಟ್ ಮಾಡ್ಕೋತೀನಿ. ಆಮೇಲೆ ನಮ್ಮದು ಬಸವೇಶ್ವರದ ಲೈಟ್ ಯಾಕೋ ಹತ್ವಾಗೈತಿ. ಸೊ ಮಹಾಬಲೇಶ್ವರಕ್ಕೆ ಹೋಗಿದ್ವಲ್ಲ ಅವಾಗೇನೋ ಆಗೈತಿ. ಸೊ ಅದನ್ನಷ್ಟು ಇವ್ರಿಗೆ ಕರೆಸಿ, ಎಲೆಕ್ಟ್ರಿಷಿಯನ್ ಕರೆಸಿ ಅದಷ್ಟು ಒಂದು ಸ್ವಲ್ಪ ಏನಾಗೈತಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಬಿಕಾಸ್ ಆ ಲೈಟ್ ಇದ್ರೇ ಒಂಥರ ಮನಸ್ಸಿಗೆ ಚಲೋ ಅನಿಸ್ತೈತಿ.
ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಬಟ್ ವ್ಲಾಗ್ ಮುಗ್ಸೋಕ್ಕಿಂತ ಮೊದಲು ಭಾಳಷ್ಟು ಜನ ಒಂದು ಕ್ವಶನನ್ನು ರಿಪೀಟೆಡ್ಲಿ ಕೇಳಾಕತ್ತಿದ್ರು. ಸೊ ಅದ್ರದ್ದಷ್ಟು ನಿಮಗೆ ಕ್ವಿಕ್ಲಿ ಆನ್ಸರ್ ಕೊಡ್ತೀನಿ. ಏನಪ್ಪ ಅಂದ್ರೆ ನನ್ನ ಹೊಸ ಮಂಗಳಸೂತ್ರ ಬಗ್ಗೆ. ಸೊ ನಮ್ಮ ಆ್ಯನಿವರ್ಸರಿಗೆ ಇವರು ನನಗೆ ಈ ಹೊಸ ಮಂಗಳಸೂತ್ರ ತೊಗೊಂಡ್ರು. ಅದನ್ನು ವ್ಲಾಗ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾನೆ ಐತಿ. ಯಾರಿಗೆ ನೋಡಿಲ್ಲ, ಯಾರ ವ್ಲಾಗ್ ನೋಡಿಲ್ಲ ಅವ್ರಿಗೆ ಹೇಳಾಕತ್ತೀನಿ. ಸೊ ಇದು ಹೊಸ ಡಿಸೈನ್, ಸ್ಪೆಷಲಿ ಇದೇನು ಮುರ್ಗಿ ಐತಲ್ಲ, ಇದು ನಂಗೆ ಭಾಳ ದಿನ ಆಯಿತು, ಆಸೆ ಇತ್ತು ತೊಗೊಳ್ಳೋದು, ಹೀಗಾಗಿ ತೊಗೊಂಡಿನಿ. ಸೊ ಇದ್ರದ್ದು ಇದನ್ನು ವೇಟ್ ಬಂದು 14 ಗ್ರಾಮ್. ಎಷ್ಟು ಕರೆಕ್ಟ್ ವೇಟ 14 ಗ್ರಾಮ್ ಆಗೈತಿ ಟೋಟಲ್ ಎಲ್ಲ ಇದ್ರದ್ದು. ಆಮೇಲೆ ಕಾಸ್ಟ್ ಒಳಗದ 1 ಲಕ್ಷ ಆಯಿತು. ಸೊ ಅದ್ರೊಳಗೆ ಮೇಕಿಂಗ್ ಚಾರ್ಜ್ ಮತ್ತು ಅವ್ರು 12,000 ರೂಪಾಯಿ ತೊಗೊಂಡ್ರು. ಜನರಲಿ ಈ ರೀತಿ ಏನು ಡಿಸೈನ್ಸ್ ಇರ್ತಾವಲ್ಲ, ಸ್ವಲ್ಪ ಫ್ಯಾನ್ಸಿ ಡಿಸೈನ್ಸ್ ಏನಿರ್ತಾವಲ್ಲ, ಅದ್ರೊಳಗೆ ಮೇಕಿಂಗ್ ಚಾರ್ಜಸ್ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ನಾವು ನಾರ್ಮಲಿ ಸ್ವಲ್ಪ ಪ್ಲೇನ್ ಅದು ಡಿಸೈನ್ಸ್ ತೊಗೊಂಡ್ರೆ ಅಷ್ಟು ಮೇಕಿಂಗ್ ಚಾರ್ಜ್ ಬೀಳಂಗಿಲ್ಲ. ಬಟ್ ನಂಗೆ ಅದು ತಲೆ ಕೂತಿದ್ದ ಡಿಸೈನ್ ಬೇಕು ಅಂತ, ಹೀಗಾಗಿ ತೊಗೊಂಡಿನಿ. ಸೊ ಯಾರಿಗೆ ಕೇಳಾಕತ್ತಿದ್ರಿ ಅವ್ರಿಗೆ ಪ್ರಶ್ನೆ ಆನ್ಸರ್ ಸಿಕ್ಕೈತಿ ಅಂತ ಅನ್ಕೋತೀನಿ. ಸೊ ಹೆಂಗೈತಿ ಮತ್ತೊಮ್ಮೆ ಹೇಳ್ರಿ. ಅವಾಗೂ ಭಾಳ ಜನ ಹೇಳಿದ್ರಿ ಚಂದ ಐತಿ, ಮಸ್ತ್ ಐತಿ ಅಂತ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಇರಲಿ ಅಂತ ತೊಗೊಂಡಿನಿ. ನೋಡೋಣ ಸ್ವಲ್ಪ ದಿನ ಬಿಟ್ಟ ಮೇಲೆ ಮತ್ತೆ ವಿನಯವ್ರು ಕೊಡಿಸ್ತಾರೆ, ನೋಡೋಣ. ನಗಾಕತ್ತಾರ ಅವರು, ಬರೀ ಇದನ್ನ ಮಾಡಂತ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.